2024 ಮತ್ತು 25ನೇ ಸಾಲಿಗಾಗಿ ಎಸ್-ಎಸ್-ಎಲ್-ಸಿ ಇಂಗ್ಲಿಷ್‌ದ ವೆರಿ ಇಂಪಾರ್ಟೆಂಟ್ ಕ್ವೆಷನ್ಸ್ ಕೊಡ್ರಿ ಅಂತ ಬಹಳಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಿದ್ದಾರೆ. ಸೊ ಅದಕ್ಕಾಗಿ ಫಸ್ಟ್ ವಿಡಿಯೋ ಮಾಡಿದ್ದೀನಿ. ಇದು ಸೆಕೆಂಡ್ ವಿಡಿಯೋ. ಎಸ್-ಎಸ್-ಎಲ್-ಸಿ ವೆರಿ ಇಂಪಾರ್ಟೆಂಟ್ ಕ್ವೆಷನ್ಸ್ 2024, 2025 ಅಂತ ಮಾಡ್ತಾ ಇದ್ದೀನಿ. ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಕ್ವೆಷನ್ಸ್ ಒಂದು ಡಿಸ್ಕಷನ್ ಮಾಡ್ತೀನಿ. ಕೇವಲ ಕ್ವೆಷನ್ ಆನ್ಸರ್ ಹೇಳ್ಬಿಡಲ್ರಿ. ಆನ್ಸರ್ಸ್‌ನ ಯಾವ ರೀತಿ ಮಾಡ್ತೀನಿ, ಎಕ್ಸ್ಟ್ರಾಕ್ಟ್ಸ್‌ಗಳಿಗೆ ಯಾವ ರೀತಿ ಈಸಿಯಾಗಿ ಆನ್ಸರ್ ಮಾಡ್ಬೋದು ಅನ್ನೋದನ್ನ ಕೂಡ ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ದಿಸ್ ಇಸ್ ರಾಜು. ವೆಲ್ಕಮ್ ಟು ಇಸ್ಮಾರ್ಟ್ 20. ಎಸ್ ಮಾಡಿ ಸ್ಟೂಡೆಂಟ್ಸ್ ಟೈಟಲ್ ಕೊಟ್ಟಿದ್ದೀನಿ ಎಸ್-ಎಸ್-ಎಲ್-ಸಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ. ಇದು ಸೆಕೆಂಡ್ ವಿಡಿಯೋ. ಓಕೆ, ಆಲ್ರೆಡಿ ಫಸ್ಟ್ ವಿಡಿಯೋ ಮಾಡಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾನು ಯಾವ ಕ್ವಶನ್ಸ್ ತಗೊಳ್ತಾ ಇದ್ದೇನೆ ಅಂದ್ರೆ 2024-25ನೇ ಸಾಲಿನ ಮಾಡೆಲ್ ಕ್ವಶನ್ ಪೇಪರ್ ಏನ್ ಬಿಟ್ಟಿದ್ದಾರೆ ನೋಡ್ರಿ, ಆ ಕ್ವಶನ್ ಪೇಪರ್ ಯೂಸ್ ಮಾಡ್ತಿದ್ದೀನಿ. ಅದು ಯಾವ ಕ್ವಶನ್ ಪೇಪರ್ ಅಂದ್ರೆ ಪ್ರಶ್ನೆ ಪತ್ರಿಕೆ 2 ನಿಮ್ದಲ್ಲಿ ಇಟ್ಕೊಂಡು ಮಾಡಿ ಸ್ಟೂಡೆಂಟ್ಸ್. 1, 2 ಆಲ್ರೆಡಿ ಕೀ ಆನ್ಸರ್ಸ್ ಎಲ್ಲ ತಿಳಿಸಿದ್ದೀನಿ. ಸೊ ಇದು ಪ್ರಶ್ನೆ ಪತ್ರಿಕೆ ಮೂರನೇದು ಕೂಡ ಆನ್ಸರ್ಸ್ ನೋಡೋಣ, ಕ್ವಶನ್ ಆನ್ಸರ್ಸ್. ಅದಾದ ನಂತರ 4 ನೋಡೋಣ. ಸೊ ಅದರಲ್ಲಿ ಇರುವಂತ ಮ್ಯಾಕ್ಸಿಮಮ್ ಕ್ವಶನ್ಸ್ ಬರ್ತಾವ್ರಿ. ಅದಕ್ಕಾಗಿ ಪ್ರಶ್ನೆ ಪತ್ರಿಕೆ ಮಾದರಿ ಪ್ರಶ್ನೆ ಪತ್ರಿಕೆ 3 ತಗೊಳ್ತಾ ಇದ್ದೀನಿ. ಎಸ್, ನಿಮ್ಗೆ ಗೊತ್ತು 7 2 ಅಂಕ ಕೇಳುವಂತ ಪ್ರಶ್ನೆಗಳು ಇರ್ತಾವು. ಓಕೆ, 2 ಮಾರ್ಕ್ಸ್ 7 2 14 ಮಾರ್ಕ್ಸ್ ಇರ್ತಾವು. ಫಸ್ಟ್ ಕ್ವಶನ್ 18th. ಬಲೇಶ್ವರ್ ಮಿಶ್ರಾ ಹ್ಯಾಡ್ ಅ ಗುಡ್ ಮೆಮರಿ, ಗಿವ್ ಎಕ್ಸಾಂಪಲ್ಸ್. ಬಲೇಶ್ವರ್ ಮಿಶ್ರಾಗೆ ಒಳ್ಳೆ ಮೆಮೊರಿ ಇತ್ತು ಅನ್ನೋದನ್ನ ಹೇಳಲಿಕ್ಕೆ ಎಕ್ಸಾಂಪಲ್ಸ್ ಕೊಡ್ರಿ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಏನ್ ಮಾಡಿದೀನಿ, ಎಸ್ ಹಿ ಹ್ಯಾಡ್ ಅ ಗುಡ್ ಮೆಮರಿ ಬಿಕಾಸ್ he could remember a closer hospital near to the accident spot ಅಂತ ಫಸ್ಟ್ ಹಾಕಿದ್ದೀನಿ. ಆಕ್ಸಿಡೆಂಟ್ ಸ್ಪಾಟ್ ಹತ್ತಿರದಲ್ಲಿರುವಂತಹ ಹಾಸ್ಪಿಟಲ್ ಅವ್ರು ನೆನಪು ಮಾಡ್ಕೊಂಡ್ರು ಬಲೇಶ್ವರ್ ಮಿಶ್ರಾ. ಒಂದೇ ಪಾಯಿಂಟ್ ಅದು. ಇದಾದ ನಂತರ ರೋಮಾ ಹ್ಯಾಡ್ ಗಿವನ್ ಹಿಮ್ ಹರ್ ಬ್ರದರ್ಸ್ ಸೆಲ್ ಫೋನ್ ನಂಬರ್ ಕೊಟ್ಟಿರ್ತಾಳೆ. ಸೊ ಹಿ ರಿಮೆಂಬರ್ಸ್ ಇಟ್ ಕ್ವಿಕ್ಲಿ ಬಿಫೋರ್ ಶಿ ಲಾಸ್ ಕಾನ್ಸಿಯಸ್ನೆಸ್. ಇವೆರಡು ಪಾಯಿಂಟ್ ನ ಬರೀರಿ, ಯಾಕಂದ್ರೆ 2 ಮಾರ್ಕ್ಸ್ ಕ್ವಶನ್ ಇದೆ ಮಹೇಶ್ವರ್. ಅದಕ್ಕಾಗಿ ಇವೆರಡು ಪಾಯಿಂಟ್ ನ ಬರಲೇಬೇಕಾಗತ್ತ. ಸೊ ಈ ವಿಸಿಟೆಡ್ ದ ಸ್ಪಾಟ್ ವೇರ್ ಇದನ್ನು ಒಂದು ಮೆಮೊರಿಗಾಗಿ ಎಕ್ಸಾಂಪಲ್. ರೋಮ್ಯಾನ್ ಫಾಲನ್ ಟು ಸರ್ಚ್ ಫಾರ್ ಬಿಲಾಂಗಿಂಗ್ಸ್ ಅಂತ ಹೇಳಿ ಇದನ್ನು ಕೂಡ ಆತನ ಮೆಮೊರಿಯನ್ನು ತೋರಿಸುತ್ತೆ. ನಿಮ್ಗೆ ಏನಾದರೂ ಟಫ್ ಆದ್ರೆ ಇದರಲ್ಲಿ 2 ಪಾಯಿಂಟ್ಸ್ ಇರಲೇಬೇಕಾಗುತ್ತೆ. ಓಕೆ, ನೆಕ್ಸ್ಟ್. ಹೌ ಡಿಡ್ ದ ಓಲ್ಡ್ ಮ್ಯಾನ್ ಗ್ರೀಟ್ ದ ಪೀಪಲ್ ಹೂ ಹ್ಯಾಡ್ ಬೀನ್ ವೇಟಿಂಗ್ ಫಾರ್ ಹಿಮ್. ಇದೊಂದು ಡಿಫ್ರೆಂಟ್ ಕ್ವಶನ್ ಕೇಳಿದ್ರು. ಸೊ ಓಲ್ಡ್ ಮ್ಯಾನ್ ಯಾವ ರೀತಿ ಗ್ರೀಟ್ ಮಾಡ್ತಾರೆ, ಸೊ ಅವ್ರಿಗಾಗಿ ವೇಟ್ ಮಾಡ್ತಿರುವವರಿಗೆ. ಅದಕ್ಕೆ ಆನ್ಸರ್ ಮಾಡಿದೀನಿ. ದ ಓಲ್ಡ್ ಮ್ಯಾನ್ ಬೌಡ್ ಟು ಆಲ್ ಆಫ್ ದೆಮ್ ಇನ್ ದ ರೂಮ್. ಎಲ್ಲರೂ ನಮಸ್ಕರಿಸ್ತಾರೆ. He then removed his hat and gloves slowly and carefully ಅಂತ ಕೊಟ್ಟಿದ್ದೀನಿ. ಈ ರೀತಿ ರೆಸ್ಪೆಕ್ಟ್ ಮಾಡ್ತಾರೆ. ಆಮೇಲೆ ಹೌ ಕ್ಯಾನ್ ಯು ಪ್ರೂವ್ ದಟ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾಸ್ ಪ್ರೊಮಿನೆಂಟ್ ಚಾಂಪಿಯನ್ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಪ್ರೊಮಿನೆಂಟ್ ಚಾಂಪಿಯನ್ ಆಫ್ ದಿ ಡಿಪ್ರೆಸ್ ಕ್ಲಾಸಸ್ ಇನ್ ಇಂಡಿಯಾ ಅಂತ ಕ್ವಶನ್ ಮಾಡಿದ್ರೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಡಿಸೈಡ್ ಟು ಡಿವೋಟ್ ಆಲ್ ಹಿಸ್ ಟೈಮ್ ಅಂಡ್ ಟ್ಯಾಲೆಂಟ್ಸ್ ಟು ಇಂಪ್ರೂವ್ ದ ಕಂಡೀಷನ್ಸ್ ಆಫ್ underprivileged or depressed classes in our country. ಒಂದೇ ಪಾಯಿಂಟ್. ಅದು ಫಾರ್ ದಿಸ್ ಹಿ ಸ್ಟಾರ್ಟೆಡ್ ನ್ಯೂಸ್ ಪೇಪರ್ ಸ್ಟಾರ್ಟ್ ಮತ್ತೆ ಮೂಕ್ ನಾಯಕ ಇರ್ಬೋದು, ಬಹಿಷ್ಕೃತ ಭಾರತ ಇರ್ಬೋದು ಮತ್ತು ಸಂತ. ಇಷ್ಟೇ ಅಲ್ಲ, ಹಿತಕಾಂಡ ಸಭಾ ಅನ್ನೋದನ್ನು ಕೂಡ ಸೆಟಪ್ ಮಾಡ್ತಾರೆ ಇವರು ಅಂತ ಕೊಟ್ಟಿದ್ದೀನಿ. ಓಕೆ, ಸೆಟಪ್ ಅನ್ನೋದು ಫ್ರೇಸಲ್ ವರ್ಬ್. ನೆಕ್ಸ್ಟ್. ಸೊ ಆಲ್ ಇಸ್ ವರ್ಕ್ಸ್ ಮೇಡ್ ಹಿಮ್ ಥಿಂಕ್ ಆಫ್ ಅ ಚಾಂಪಿಯನ್. ಅದೇ ಕ್ವಶನ್ ಅಲ್ಲಿ ಆನ್ಸರ್ ಮಾಡಿದ್ದೀನಿ. ನೆಕ್ಸ್ಟ್ ಕ್ವಶನ್. ಹೌ ಇಸ್ ಪರ್ಸ್ಯೂಟ್ ಆಫ್ ಸೈನ್ಸ್ ಅಂಡ್ ಎಕ್ಸೈಟಿಂಗ್ ಅಡ್ವೆಂಚರ್ ಅಂತ ಕ್ವಶನ್ ಮಾಡಿದ್ರೆ, the pursuit of science can be exciting because it involves discovering new things ಆಗಿರ್ಬೋದು, ಲರ್ನಿಂಗ್ ನ್ಯೂ ರೂಲ್ಸ್ ಆಗಿರ್ಬೋದು ಮತ್ತು ಗ್ರೋಯಿಂಗ್ ನಾಲೆಜ್ ಆಗಿರ್ಬೋದು ಒಂದು. ಆಮೇಲೆ ಇಟ್ ಈಸ್ ಅಡ್ವೆಂಚರ್ಸ್ ಟು ನೋ ಅಬೌಟ್ ದ ಔಟರ್ ವರ್ಲ್ಡ್ ಅಂತ ಇನ್ನೊಂದು ಹಾಕಿದ್ದೀನಿ. ದ ಪೋಯಟ್ ಅನ್ಶ್ಯೂರ್ ಅಬೌಟ್ ದ ರಿಟರ್ನ್ ಫ್ರಮ್ ದ ಸ್ಪೇಸ್ ಗಿವ್ ಎಕ್ಸಾಂಪಲ್. ಆತನಿಗೆ ಹಿಂತಿರುಗಿ ಬರೋದು ಗ್ಯಾರಂಟಿ ಇರಲಿಲ್ಲ, ಅದಕ್ಕೆ ಎಕ್ಸಾಂಪಲ್ಸ್ ಕೊಡ್ರಿ. ಸೊ ಒಂದೇದು, ಸ್ಟೂಡೆಂಟ್ ಏನ್ ಮಾಡ್ತಾರೆ, ಸಜೆಸ್ಟ್ ದಟ್ ಪೀಪಲ್ ಅರೌಂಡ್ ಹಿಮ್ ಕುಡ್ ಸ್ಟಾರ್ಟ್ ಕೌಂಟ್ ಡೌನ್ ಅಂತ ಹೇಳಿ ಆಮೇಲೆ ಟೇಕ್ ಎ ಲಾಸ್ಟ್ ಲುಕ್ ಅಂತ ವರ್ಡ್ ಯೂಸ್ ಮಾಡ್ತಾರೆ. ಆಮೇಲೆ ದೇ ಕುಡ್ ಕ್ರಾಸ್ ಔಟ್ ಅಂತ ಹಿಸ್ ನೇಮ್ ಫ್ರಮ್ ದೇರ್ ಟೆಲಿಫೋನ್ ಬುಕ್ ಅಂತ ಹೇಳ್ತಾರೆ. ಅದಕ್ಕಾಗಿ ಸೊ ಅದು ಅನ್ಸ್ಯೂರ್ ತೋರಿಸುತ್ತೆ. ಆಮೇಲೆ ದಿಸ್ ಶೋಸ್ ಈಸ್ ಡೌಟ್ಸ್ ಅಬೌಟ್ ರಿಟರ್ನಿಂಗ್. Why did Mr. Patil help Mohan's family ಅಂತ ಕ್ವಶನ್ ಮಾಡಿದ್ದಾರೆ. ಸೊ ಪಾಟೀಲ್ ದ ಸಬ್ ಇನ್ಸ್ಪೆಕ್ಟರ್ ಕೇಮ್ ಟು ಮೋಹನ್ಸ್ ಹೌಸ್ ಟು ಗಿವ್ ಅ ವಾರ್ನಿಂಗ್ ಅಬೌಟ್ ದ ರೈಡ್ ಆಫ್ ಹಿಸ್ ವೈಫ್, ರೈಡ್ ಆಫ್ ದ ಪೊಲೀಸ್ ಅಂತ ಬರೆಯಬೇಕು. ಓಕೆ, ಸೊ ಇದು. ಆಮೇಲೆ ಆಸ್ ಹಿ ವಾಸ್ ಕ್ಲೋಸ್ ಫ್ರೆಂಡ್ ಆಫ್ ಮೋಹನ್ಸ್ ಫಾದರ್, ಹಿ ಆಸ್ಕ್ಡ್ ಮೋಹನ್ ಟು ಗಿವ್ ಹಿಮ್ ದ ಸೆಕ್ಯುಲರ್ ಸಲ್ಮೇಶನ್ ಅಂತ ಬರೀರಿ. ಸೊ ಉಳ್ಕಿದ ಬರೀತಿಲ್ಲ ಎಕ್ಸ್ಟ್ರಾ. ಓಕೆ, ನೆಕ್ಸ್ಟ್. ಹೌ ಡಿಡ್ ಡಿಕಿ ಡೋರ್ಮಾ ಫೀಲ್ ಆಫ್ಟರ್ ಸ್ಕೇಲಿಂಗ್ ಮೌಂಟ್ ಎವರೆಸ್ಟ್. ಮೌಂಟ್ ಎವರೆಸ್ಟ್ ಏನ್ ನಂತರ ಅವ್ರು ಯಾವ ರೀತಿ ಫೀಲ್ ಆಯ್ತು ಅಂದ್ರೆ, ಡಿಕಿ ಡೋರ್ಮಾ ಕುಡ್ ನಾಟ್ ಡಿಸ್ಕ್ರೈಬ್ ದ ಸೈಟ್ ಆಫ್ ದ ಮೌಂಟ್ ಎವರೆಸ್ಟ್. ಒಂದೇ ಪಾಯಿಂಟ್. She had never imagined the beauty of Mount Everest, and she felt that all the state awards and national awards are nothing when compared to the experiences of seeing the site of Mount Everest. ಅಂತ ಕೊಟ್ಟಿದ್ದೀನಿ. ಹನೀಫ್ ವಾಸ್ ಅನ್ ಆಲ್ರೌಂಡರ್ ಜಸ್ಟಿಫೈ ಅಂತ ಕ್ವಶನ್ ಮಾಡಿದ್ದಾರೆ. ಅದಕ್ಕೆ ಹನೀಫ್ ವಾಸ್ ಡಬಲ್ಡ್ ಇನ್ ಆರ್ಟ್ ಅಂಡ್ ಸ್ಕೆಚ್ಡ್ ವೆರಿ ವೆಲ್. ಆಮೇಲೆ ಹಿ ಮೇಡ್ ಬ್ಯೂಟಿಫುಲ್ ಕಾರ್ಡ್ಸ್ ಔಟ್ ಆಫ್ ವೇಸ್ಟ್ ಮಟೀರಿಯಲ್ಸ್. ಆಮೇಲೆ ನೆಕ್ಸ್ಟ್ ಪಾಯಿಂಟ್.
ಸೊ he read books and loved playing drums, read and V2 form. ಆಮೇಲೆ ಇಷ್ಟು ಕೊಟ್ಟಿದ್ದೀನಿ. ಓಕೆ. ಆಮೇಲೆ ವೈ ಡು ಯು ಥಿಂಕ್ ವಾಂಗ್ಜೆ ಸೆಂಟ್ ಇನ್ ಸರ್ಚ್ ಆಫ್ ದ ಬರ್ಡ್ ಆಫ್ ಹ್ಯಾಪಿನೆಸ್ ಅಂತ ಕ್ವಶನ್ ಮಾಡಿದ್ರೆ ವಾಂಗ್ಜೆ ವೆಂಟ್ ಇನ್ ಸರ್ಚ್ ಆಫ್ ಬರ್ಡ್ ಆಫ್ ಹ್ಯಾಪಿನೆಸ್ ಬಿಕಾಸ್ he wanted to bring happiness to his people who were suffering from extreme hardship and poverty. Beautiful answer. Sir, ಇನ್ನು 5 to 6 ಸೆಂಟೆನ್ಸ್ ಕ್ವಶನ್ಸ್ಗೆ ಎರಡು ಕ್ವಶನ್ ಕೇಳ್ತಾರೆ, ಒಂದು ಪ್ರೋಸ್ ಇನ್ನೊಂದು ಪೊಯೆಟ್ರಿ ಮೇಲೆ. ಓಕೆ, 3 ಮಾರ್ಕ್ಸ್, 2 3 6. ಸೊ ಪ್ರೋಸ್ ಮೇಲೆ ಯಾವ್ದು ಕ್ವಶನ್ ಕೇಳಿದ್ರು, ನರೇಟ್ ದ ಇನ್ಸಿಡೆಂಟ್ ದಟ್ ದ ಇನ್ಸ್ಪೈರ್ಡ್ ಸತೀಶ್ ಟು ಬಿಕಮ್ ಅನ್ ಆರ್ಟಿಸ್ಟ್. ಸತೀಶ್ಗೆ ಯಾವ ಇನ್ಸಿಡೆಂಟ್ ಇಂದ ಆತನಿಗೆ ಇನ್ಸ್ಪೈರ್ ಆಗುತ್ತೆ ಆರ್ಟಿಸ್ಟ್ ಆಗ್ಲಿಕ್ಕೆ? ಬ್ಯೂಟಿಫುಲ್ ರೀ, ಅದೇ ಬರ್ಡ್ ಇನ್ಸಿಡೆಂಟ್ ಅದು. ಒನ್ ಡೇ he was looking gloomily into the far corner of the garden. He saw a bird that was unlike any he had ever seen before. It had the longest tail and black crest. Textbook line say. But the most interesting thing of bird was its restless energy. ಆಮೇಲೆ for a long time, the moment he stared at the bird. ಆಮೇಲೆ ಏನ್ ಮಾಡಿದ್ರು, when it flew away, he jumped down from his bed and took out his notebook and pencil. He sketched the bird from his memory with a few deft strokes at the beginning. He liked the picture and sat against the stack of books on his bedside table. His father did not like painting initially, but after supported well ಅಂತ ಕೊಟ್ಟಿದ್ದೀನಿ. Okay. ಇನ್ನು ಪೊಯೆಟ್ರಿ ಮೇಲೆ, ಸೊ ಜಾಸ್ ಪ್ಲೇಯರ್ ವಾಸ್ ಅನ್ ಔಟ್ಸ್ಟ್ಯಾಂಡಿಂಗ್ ಮ್ಯೂಸಿಷಿಯನ್ ಬಟ್ a pathetic ಫಿಗರ್ ಎಕ್ಸ್ಪ್ಲೇನ್ ಮಾಡಿ. ಸೊ ಈ ರೀತಿ ಜಾಸ್ ಪ್ಲೇಯರ್, ಜಾಸ್ ಫ್ರಮ್ 2 ಬಗ್ಗೆ ಕ್ವಶನ್ ಕೇಳಿದ್ರೆ ಇದು ಸಮರಿ ಬರೀರಿ, ಏನೋ ತೊಂದರೆ ಇಲ್ಲ, 3 ಅಂಕ ಕೊಟ್ಟೆ ಕೊಡ್ತಾರೆ. ಓಕೆ. ಸೊ ಅದೇ ಸಮರಿ ಕೊಟ್ಟಿದ್ದೀನಿ. ಜಾಸ್ ಫ್ರಮ್ 2 ಇಸ್ ರಿಟನ್ ಬೈ ಕಾರ್ಲ್ ವೆಂಡರ್ ಲೈನ್ ಜೂನಿಯರ್. ದ ಜಾಸ್ ಪ್ಲೇಯರ್ ಹ್ಯಾಸ್ ಅ pathetic appearance. He is standing like a black and silver mariner. His face is unshaven and wrinkled with full of worries of living. He wears a old, so an old. Okay, an old blue shirt, loose necktie, old jacket, and worn out shoes with paper in them. His unshorn face shows pain in each wrinkle, but he stands self-brought solitude at the quarter. First paragraph. In an old alto saxophone is supported from his neck by a wire coat hanger. Through his music, he preaches the black gospel of jazz with the screaming notes and chords. When the jazz player starts playing jazz on his saxophone, he forgets himself. He appears as if he is no longer a man but a body. ಇದೇ 2 marks question ಕೇಳ್ಬೋದ್ರಿ ಒಮ್ಮೊಮ್ಮೆ. But when he stops playing jazz, he comes back to his poor and pathetic life ಅಂತ ಕೊಟ್ಟಿದ್ದೀನಿ. ಇಷ್ಟು ಬರೆದರೆ ಮುಗೀತು ಮಾಡಿ ಸ್ಟೂಡೆಂಟ್ಸ್. 7 2s are 14, ಇದೊಂದು 6. ಓಕೆ, ಇಲ್ಲಿ 20 ಮಾರ್ಕ್ಸ್ ಆಯ್ತು. ಇನ್ನು ಎಕ್ಸ್ಟ್ರಾಕ್ಟ್ಸ್ ಬರೋಣ. 4 ಎಕ್ಸ್ಟ್ರಾಕ್ಟ್ಸ್ 3 ಅಂಕಕ್ಕೆ ಇರುವಂತದ್ದು. ಕೆನ್ ಐ ಹ್ಯಾವ್ ಲ್ಯಾಂಪ್ ಬರ್ನಿಂಗ್ ಇನ್ ದ ರೂಮ್ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಹೂ ಇಸ್ ದ ಐ? ಐ ಅಂದ್ರೆ ಯಾರು ಅಂದ್ರೆ ಸ್ವಾಮಿ ರೀ. ನೋಡ್ರಿ, ಸ್ವಾಮಿ ಅಷ್ಟೇ ತಗೊಂಡಿದ್ದೀನಿ. ಈಸ್ ದ ಐ ಹಿಯರ್, ಈಸ್ ದ ಐ. ಕ್ವಶನ್ ಅಲ್ಲಿ ಆನ್ಸರ್ ಮಾಡೋದು. ಆಮೇಲೆ ಹೂ ವಾಸ್ ಇಟ್ ಆಸ್ ಟು ಯಾರಿಗೆ ಕೇಳ್ತಾರೆ ಅಂದ್ರೆ ಇಟ್ ವಾಸ್ ಆಸ್ ಟು, ಇಟ್ ವಾಸ್ ಇಲ್ಲಿದೆ, ಆಸ್ಟ್ ಟು ಹೀಸ್ ಫಾದರ್. ಆಮೇಲೆ ವೈ ಡಿಡ್ ದ ಸ್ಪೀಕರ್ ವಾಂಟ್ ಲ್ಯಾಂಪ್ ಬರ್ನಿಂಗ್ ಅಂತ ಕ್ವಶನ್ ಕೇಳಿದ್ರೆ ಇಲ್ಲಿ ನೋಡ್ರಿ, ದ ಸ್ಪೀಕರ್ ವಾಂಟೆಡ್ ಯಾಕಂದ್ರೆ ಡಿಡ್ ಅಂತಿದೆ. ಲ್ಯಾಂಪ್ ಬರ್ನಿಂಗ್ ಬಿಕಾಸ್ ಯಾಕಂದ್ರೆ ಹೂ ವಾಸ್ ಅಫ್ರೇಡ್ ಆಫ್ ಡಾರ್ಕ್ನೆಸ್ ಅಂತ ಕೊಟ್ಟಿದ್ದೀನಿ. ಮುಗಿದು. A walk in the park might make you feel better ಅಂತಂದ್ರೆ ಇದಕ್ಕ ಕನ್ಸರ್ನ್ ಹೂ ಮೇಡ್ ದ ಸ್ಟೇಟ್ಮೆಂಟ್, ಯಾರು ಮಾಡಿದಾರೆ ಅಂತಂದ್ರೆ ಆನ್ ಸುಶೀಲಾ ಮೇಡ್ ದಿಸ್ ಸ್ಟೇಟ್ಮೆಂಟ್ ಫುಲ್ ಸ್ಟಾಪ್. ಆಮೇಲೆ ಹೂ ವಾಸ್ ದಿಸ್ ಸೆಡ್ ಯಾರಿಗೆ ಹೇಳ್ತಾರೆ ಅಂದ್ರೆ ದಿಸ್ ವಾಸ್ ಸೆಡ್ ಟು ಯಾರಿಗೆ? ಸ್ಮಿತಾಗೆ. ಆಮೇಲೆ ವೈ ಡಿಡ್ ದ ಸ್ಪೀಕರ್ ಸಜೆಸ್ಟ್ ದಿಸ್? ಯಾಕೆ ಸಜೆಸ್ಟ್ ಮಾಡ್ತಂದ್ರೆ ದ ಸ್ಪೀಕರ್ ಸಜೆಸ್ಟೆಡ್, ಡಿಡ್ ಇದೆ, ದಿಸ್ ಎಲ್ಲಿದೆ? ದಿಸ್ ಯಾರಿಗೆ ಅಂತಂದ್ರೆ ಟು, ಅದಕ್ಕಾಗಿ ಟು ಹೆಲ್ಪ್ ಸ್ಮಿತಾ ಫೀಲ್ ಬೆಟರ್ ಆಫ್ಟರ್ ಎಕ್ಸ್ಪೀರಿಯನ್ಸಿಂಗ್ ಸ್ಯಾಡ್ನೆಸ್. ಆಮೇಲೆ ವಾಟ್ ಡಸ್ ದ ಚೈಲ್ಡ್ ಸ್ಟ್ಯಾಂಡ್ ಬಿಟ್ವೀನ್ ಮೀ ಅಂಡ್ ಡೆತ್ ಡಿಸ್ಕವರ್ ಲೆಸನ್ ಅಂದ್ರ. ಸೊ ಹುಡ್ ಆಸ್ಕ್ ದಿಸ್ ಕ್ವಶನ್, ಯಾರು ಕೇಳಿದಾರೆ ಅಂದ್ರೆ ಕ್ಯಾಪ್ಟನ್ ಕೊಲಂಬಸ್ ಆಸ್ಕ್ಡ್ ದಿಸ್ ಕ್ವಶನ್. ಮುಗಿದು. ಹೂ ತೆಗಿಬೇಕು, ಆನ್ಸರ್ ಆಗ್ತದೆ. ಹೂ ಇಸ್ ದ ಚೈಲ್ಡ್ ಮೆನ್ಷನ್ಡ್ ಹಿಯರ್? ಪೆಪೆ ಈಸ್ ದ ಚೈಲ್ಡ್ ಮೆನ್ಷನ್ಡ್ ಹಿಯರ್. ಕಾಪಿ ಪೇಸ್ಟ್ ನೋಡ್ರಿ, ಎಷ್ಟು ಈಸಿ ನೋಡ್ರಿ ಅಲ್ಲ. ವಾಟ್ ಡಸ್ ದ ಸ್ಪೀಕರ್ ಮೀನ್ ಹಿಯರ್? ಇದರ ಅರ್ಥ ಏನಂತಂದ್ರೆ ದ ಸ್ಪೀಕರ್ ಮೀನ್ಸ್ ಅ ಚೈಲ್ಡ್ ಇಸ್ ಸೇವಿಂಗ್ ಹಿಮ್ ಫ್ರಮ್ semen here. Okay, the speaker means does ಇದೆ, ಅದಕ್ಕೆ means here last ಹಾಕಿದೆ. So is there no song that I can sing of you ಅಂತ ಕ್ವಶನ್ ಮಾಡ್ತಾರೆ. the song of India ಅಂದ್ರೆ who does I refer to? I ಅಂದ್ರೆ ಯಾರು? ಸೊ I refers, does ಇದೆ, to the poet ವಿ ಕೆ ಗೋಕಾಕ್. whom did the speaker say this? ಯಾರಿಗೆ ಹೇಳ್ತಾರೆ ಅಂದ್ರೆ the speaker said, ಇದು said, did ಇದೆ, ಟು ಯಾರಿಗೆ? ಟು ದ ಮದರ್ ಇಂಡಿಯಾ. ಆಮೇಲೆ ವೈ ಡಿಡ್ ದ ಸ್ಪೀಕರ್ ಸೇ ಸೊ? ಯಾಕೆ ಹೇಳ್ತಾರೆ? ದ ಪೊಯೆಟ್ ಇಸ್
proved that the cannot sing a song of the glory of his motherland since the mother objects to each subject of praise conceived by the poet ಅಥವಾ ಕೊಟ್ಟಿದ್ರು ಇದಕ್ಕೆ ಈಸಿ ಆನ್ಸರ್ ಇದ್ರು ಕೂಡ ಮಾಡ್ಬೋದು. ಸೊ ಟೋಟಲ್ ಇದೊಂದು 3 4 12 ಓಕೆ. ಸೊ ಇದೊಂದು 12 ಮಾರ್ಕ್ಸ್ ಆಯ್ತು. 7 2 14 3 2 6 ಇದು 3 3 ಮಾರ್ಕ್ಸ್ 4 12. ಸೊ 32 ಮಾರ್ಕ್ಸ್ ಕ್ವಶನ್ಸ್ ನಾವು ಡಿಸ್ಕಸ್ ಮಾಡಿದೆವು. ಓಕೆ, ಇಷ್ಟೇ ಕ್ವಶನ್ಸ್ ಬರೋದು ಮತ್ತೇನಿಲ್ಲ. ಸಮರಿ ಅದು ಬರ್ತಾ ಸಮರಿ ಬರ್ತಿದೆ. ಓಕೆ, ಅದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿಬಿಟ್ಟಿದ್ದೀನಿ ಎಲ್ಲ ಸಮರೀಸ್ ಬಗ್ಗೆ. ಓಕೆ, ಪಾಸಿಂಗ್ ಪ್ಯಾಕೇಜ್ ಅಲ್ಲಿ ಇದೆ, ಅದನ್ನ ನೋಡ್ರಿ. ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಇನ್ನೂ ಇಷ್ಟ ಆದ್ರೆ ನಮ್ಮ ಚಾನಲ್ ಕೂಡ ಜಾಯಿನ್ ಆಗ್ಬೋದು. ಓಕೆ, ಮೆಂಬರ್ಶಿಪ್ ಕೂಡ ಪಡ್ಕೋಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.